ನಿನ್ನ ಮಗ ಪೋತೆಲ್ಲ ಗೆಂಡ ಮಗ ನೀನು ಒಳಗೆ ಬಂದು ಮನೆಯಲ್ಲಿ ಯಾವುದೇ ಹಬ್ಬ ಇರಲಿ ದಿನ ಇರಲಿ ಹುಟ್ಟಬ್ಬನೇ ಇರಲಿ ನೀವೆಲ್ಲರೂ ಸಂತೋಷದಿಂದ ಎಲ್ಲ ಹೊಸ ಹೊಸ ಬಟ್ಟೆ ತೊಟ್ಕೊಂಡು ಮನೆಯೆಲ್ಲ ಶೃಂಗಾರ ಮಾಡಿ ಸಂತೋಷದಿಂದ ಕುಣಿದು ಕುಪ್ಪಳಿಸುದು ನೋಡಿದ್ರೆ ಈ ರೀತಿ ಕುಣಿಯುವುದನ್ನ ನೋಡಿ ಕಲಿಬೇಕು ನಮ್ಮೂರಿನ ಜನ. ಸಂಗವ್ವ ಅದೇ ಅದೇ ನೀವು ಇಂಥ ಸಂತೋಷದಲ್ಲಿದ್ದೀರಲ್ಲ, ಈ ಸಂತೋಷ ಸಮಯದಲ್ಲಿ ನಾನು ಒಂದು ಸಂತೋಷದ ವಿಷಯ ಹೇಳಬೇಕು ಅಂತ ಬಂದೆ. ಅದು ಏನು ಅಂದ್ರೆ, ಇಲ್ಲಿ ಹಬ್ಬ ನಡೀತಾ ಇದೆ, ನಮ್ದೆಲ್ಲ ಸಂತೋಷನ ಹಾಳು ಮಾಡಿ ಏನಾದ್ರೂ ಒಂದು ಹುಳಿ ಹಿಂಡಿ ಹೋಗೋದಿದ್ರೆ ಮೊದಲೇ ಹೇಳ್ಬಿಡು. ಸುಬ್ರಿ ಪಾಪ ಅಣ್ಣ ಹಬ್ಬಕ್ಕೆ ಅಂತ ಮನೆಗೆ ಬಂದಿದ್ದಾನೆ, ಅದ್ರಲ್ಲೂ ಏನೋ ಸಂತೋಷದ ವಿಷಯ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ಸುಮ್ಮನೆ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ಅದೇನು ವಿಷಯ ಅಂತ ಮೊದಲು ಕೇಳೋಣ. ಏನಂತ ಹೇಳಿ ಹೋಗಂತ ಹೇಳು. ಏನು ಬಾಬಾ ಹೋಗು ಹೋಗು ಅಂತ ಇಂಥ ಸಂದರ್ಭದಲ್ಲಿ ಹಬ್ಬದಲ್ಲಿ ಬೀಗರು ಬಂದು ಅವರಿಗೆ ಹೋಗು ಹೋಗು ಅಂತ ಹೇಳುದು ಅದು ಬಿಡು. ನಾನು ಯಾವಾಗ್ಲೂ ಬಂದ್ರು ನೀನು ಹೋಗು ಹೋಗು ಅಂತೀಯ, ಅದು ನನಗೆ ರೂಢಿ ಆಗ್ಬಿಟ್ಟೆ. ಬಾಬಾ ನೀವು ಈ ಸಂತೋಷದ ಸಮಯದಲ್ಲಿ ಇದ್ದೀರಲ್ಲ, ಅದಕ್ಕಾಗಿ ನಾನು ಯಾವ ಸಂತೋಷದ ವಿಷಯ ಹೇಳ್ಬೇಕು ಅಂತ ಬಂದೆ ಅಂದ್ರೆ, ಏನ್ ಮಾವ ನೀವು ಬಂದಾಗ್ಲಿಂದ ಏನೋ ಒಂದು ವಿಷಯ ಹೇಳಿಕ್ ಬಂದೆ ಅಂತ ಬರೀ ಕುಯ್ತಾನೆ ಇದ್ದೀರಾ, ಆದ್ರೆ ವಿಷಯ ಮಾತ್ರ ಹೇಳಿಲ್ಲ. ಅದ್ ಏನ್ ವಿಷಯ ಅಂತ ಹೇಳಿ ಮಾವ, ನಾವು ಕೇಳಿ ನಮ್ ಕಿವಿನ ಪಾವನ ಮಾಡ್ಕೋತೀವಿ. ತಡ್ಕೋ, ಈಗಿನ ಹುಡುಗ್ರೆ ಹಾಗೆ ಸ್ವಲ್ಪ ಸ್ಪೀಡ್. ಬಾಬಾ ಬಾಬಾ ನಾನು ಏನ್ ಹೇಳಬೇಕು ಅಂತ ಅಂದ್ರೆ, ನನ್ನ ಮಗಳು ಅರ್ಪಿತಾ ಇದ್ದಾಳಲ್ಲ, ಅವಳು ನಿಮ್ಮನೆಗೆ ಸೊಸೆಯನ್ನಾಗಿ ಮಾಡಬೇಕು. ನಿಮ್ಮ ಮಗ ಸೀತಾ, ನಿನ್ನ ಅಣ್ಣ ಜೀವನದಲ್ಲಿ ಇದು ಒಂದೇ ನೋಡು, ನಾವು ಮನಸ್ಸಿನಲ್ಲಿ ಏನು ಅನ್ಕೊಂಡಿದ್ವೋ ಅದೇ ರೀತಿ ಮಾತಾಡ್ದ. ಅದೇನೋ ಒಂದೇ ಅಲ್ಲ ನಿನ್ನ ಮಗ ಅಂತ. ಅದೇ ಅದೇ ನಿಮ್ ಮಗ ಈಗ ಇಂಜಿನಿಯರ್ ಪದವಿ ಮುಗಿಸಿ ಬಂದಿದ್ದಾನಲ್ಲ ಚೇತನ, ಅವನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ಬೇಕಂತ ನಿರ್ಧಾರ ಮಾಡಿದ್ದೀನಿ. ಏನ್ ಹೇಳ್ತಾ ಇದ್ಯಾ ನೀನು? ಚೇತನೊಂದಿಗೆ ನನ್ನ ಮದ್ವೆನಾ? ಮುಚ್ಚ ಬಾಯ್ನ. ಹಿರಿಯರು ಏನೋ ಒಂದು ಸಂತೋಷದ ವಿಷಯ ಮಾತಾಡ್ತಾ ಇದ್ದಾರೆ, ಹಿರಿಯರಾದ ನೀವು ಬಾಯಿ ಹಾಕ್ತಾ ಇದೆಯಲ್ಲ. ಮುಚ್ಚು ಬಾಯ್. ಒಂದು ಮಾತು ಉಸಿರಿದ್ರೆ ಹಲ್ಲು ಕಾಳಿಂಗ, ಏನೋ ಮಾತಾಡ್ತಾ ಇದ್ಯಾ? ನಿನ್ನ ಮಗಳು ನನ್ನ ಮನೆಗೆ ಕೊಡೋದು ಖುಷಿ ಪಡೋ ವಿಷಯ. ಹಿರಿ ಮಗ ಬರುತ್ತಿರುವಾಗ ಅಶ್ವಿನ್ ಕೊಡ್ತೀಯ ಅಂತ ಹೇಳ್ತೀಯಲ್ಲ, ನೋಡೋ ಇದು ಯಾವತ್ತು ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಬಾವಾ? ಏನು ಭರತ ನಿನ್ನ ರಕ್ತಕ್ಕೆ ಹುಟ್ಟಿದ ಮಗ. ಈ ಭರತ ನೀನು 9 ತಿಂಗಳು ಹೊತ್ತು ಹೆತ್ತು ಸಾಕಿದ ಹಿರೇ ಮಗನ. ಏನೇನೋ ಮಾತಾಡೋ ಮಕ್ಕಳು ಮನಸ್ಸು ಹಾಳು ಮಾಡ್ತಾರೆ, ಇಲ್ಲೇ ಹೊತ್ತಾಕ್ಬಿಡ್ತೀನಿ. ನನಗೆ ಗೊತ್ತು ಬಾವ, ನನ್ಗೆ ಗೊತ್ತು. ಅದ್ಯಾವುದೋ ನೀನು ದೇವಸ್ಥಾನಕ್ಕೆ ಹೋಗ್ಬೇಕಾಗಿದ್ರೆ ಯಾವ ಹಾಜರದವಳು
ಎದುರು ಮಾತಾಡುವಷ್ಟು ಧೈರ್ಯ ನಿನಗೆ? ನಿನಗೇನು ಗೊತ್ತು? ಸತ್ಯ ಏನು ಅಂತ ನಿನಗೇನು ಗೊತ್ತು? 30 ವರ್ಷಗಳ ಹಿಂದೆ ಹೊಸದಾಗಿ ಮದುವೆಯಾಗಿ ನಮಗೆ ಮಕ್ಕಳಾಗಬೇಕು ಅಂತ ನಾವದೆಷ್ಟು ಆಸೆ ಇಟ್ಕೊಂಡಿದ್ವಿ. ನಮಗೆ ಮಕ್ಕಳೇ ಆಗಲಿಲ್ಲ. ಅದಕ್ಕೋಸ್ಕರ ನಾವಿಬ್ಬರ ಗಂಡ ಹೆಂಡತಿ ಕಂಡ ದೇವರಿಗೆಲ್ಲ ಹರಕೆ ಹೊತ್ತವೆ. ನನಗೊಂದು ಮಗು ಹುಟ್ಟಬೇಕು, ನನಗೊಂದು ಮಗ ಹುಟ್ಟಬೇಕು ಅಂತ. ಆದ್ರೆ ನಮ್ಮ ಪಾಲಿಗೆ ಯಾವ ದೇವರು ಕಣ್ಣ ತೆರೆಯಲೇ ಇಲ್ಲ. ಅದಕ್ಕೆ ನಾವು ಮಕ್ಕಳ ಆಸೆಯನ್ನು ಬಿಟ್ಟು ಹೇಗೂ ಗಂಡ ಹೆಂಡತಿ ಸುಖವಾಗಿ ಜೀವನ ಸಾಗಿಸ್ತಾ ಇದ್ವಿ. ಆ ಸಮಯದಲ್ಲಿ ಆ ದೇವರು ನಮಗೆ ಕೊಟ್ಟು ಬರೋಣ ಏನ ಮಗ ಭರತ ಕಣ ಭರತ. ಅವನು ನನಗೆ ಮಗನಾಗಿ ಬಂದ ಮೇಲೆ ನನ್ನ ಹೊಟ್ಟೆಯಲ್ಲಿ ಹೊಟ್ಟೆ ಮಾಡಿದ ಪಾಪಿ ಆ ವಿಷಯವನ್ನು ತಿಳಿದೆ ಅವನಿಗೆ ಬಾಯಿ ಮಾತಾಗಿ ಮಾತಾಡ್ತೀಯ. ಇವತ್ತು ಅಮ್ಮನ ಹತ್ರ ಎತ್ತರ ದುಬಾಜಿ ಅಂತ ನಮಗೆ ಎದುರು ಕೊಡುವಷ್ಟು ಮುಂದುವರೆದೇ ಅವನಿಗೆ ಏನು ಅವನಿಗೆ ಬಡಿಬೇಡಪ್ಪ. ಇಷ್ಟು ವರ್ಷ ಈ ಸತ್ಯ ನನ್ನಿಂದ ಮುಚ್ಚಿಟ್ಟು ನೀವು ತಪ್ಪು ಮಾಡ್ಬಿಟ್ರಪ್ಪ. ನಾವು ಈ ಮನೇಲಿ ಬೆಳೆದ್ರು ಕೂಡ ಯಾವುದೋ ಒಂದು ಚರಿತ್ರೆಯಿನ ಹೆಂಗಸು ನನ್ನನ್ನು ಎತ್ತು ಬೀದಿಯಲ್ಲಿ ಬಿಸಾಕಿ ಹೋದ ಸತ್ಯ ಸುಳ್ಳಾಗನಪ್ಪ. ನಾವು ಯಾವತ್ತೂ ಅನ್ನತಾನೆ ನೀ ನನಗೆ ಬೇಕು. ದಯವಿಟ್ಟು ಅಂತ ಮಾತಾಡಬೇಡ. ಯಾರು ಏನಿದ್ರು ಸರಿ, ಯಾರ ಮಾತು ನಾನು ತಲೆ ಹಚ್ಕೊಳ್ಬೇಡ. ನೋಡಪ್ಪ, ಎಷ್ಟೇ ಆದ್ರೂ ನೀನನ್ನ ಹೇಳಿ ಮಗ ನನ್ನ ಹೊಟ್ಟೆಗೆ ಹುಟ್ಟಿದ ಮಗನಿಗಿಂತ ಹೆಚ್ಚಪ್ಪ ಹೆಚ್ಚು. ಯಾವ ನಿಮ್ಮಪ್ಪ ಅದು ಯಾವನಿಗೆ ಹುಟ್ಟಾಗಿಂದ ಇಲ್ಲಿವರೆಗೂ ನಮ್ಮಲ್ಲೇ ಬಿಟ್ಟಿ ಅನ್ನ ತಿಂದು ಹಬ್ಬ ಹರಿದಿನ ಬಂತಂದ್ರೆ ನಮ್ಮ ದುಡ್ಡಲ್ಲೇ ಹೊಸ ಬಟ್ಟೆ ತೊಟ್ಕೊಂಡು ಕೊಬ್ಬಿನ ಹೋರಿಯನ್ನು ಮೆಚ್ಚಿರೋ ನೀರು ಇಲ್ಲಿಗೆ ಇದನ್ನೆಲ್ಲ ನಿಲ್ಲಿಸಿ ನನ್ನ ಹೆತ್ತವರನ್ನ ಅಪ್ಪ ಅನ್ನೋದು ಕರೆಯೋಕ್ಕೆ ತಕ್ಷಣ ನಿಲ್ಲಿಸಿ ಉಟ್ಟು ಬಟ್ಟೆಲೆ ಈ ಮನೆ ಕಡೆ ತಿರುಗು ನೋಡ. ಯಾರಿಗೂ ನೀನು ಮನೆ ಬಿಟ್ಟು ಹೋಗತ್ತೀಯ? ನನ್ನ ಮಗನು ನೀವು 10 ವರ್ಷದವರಿದ್ದಾಗ ಒಂದೇ ಒಂದು ಸಣ್ಣ ಕಲರಕ್ಕೆ ನಿಮ್ಮ ದೊಡ್ಡಪ್ಪ ನಮ್ಮನ್ನ ಮನೆ ಬಿಟ್ಟು ಓಡಿಸ್ಬಿಟ್ಟ. ಆ ಸಂದರ್ಭದಲ್ಲಿ ಇಬ್ರು ಎಷ್ಟು ಕಷ್ಟಪಟ್ವಿ, ನಿಮ್ಮನ್ನು ಬೆಳೆಸೋದಕ್ಕೆ ಎಷ್ಟು ಕಷ್ಟಪಟ್ವಿ ಅಂತ ಅವನಿಗೇನು ಗೊತ್ತು ನಾವು ಪಟ್ಟ ಕಷ್ಟ ಎಂತದ್ದು ಅಂತ. ಸತ್ಯ ಇರೋದು ನಿಮಗೆ ಗೊತ್ತಾಗ್ಬೇಕಲ್ಲ. ಹೇಗೆ ಕೇಳು, ನಿಮ್ಮ ದೊಡ್ಡಪ್ಪ ಅಂತ ಇದ್ದಾನಲ್ಲ, ಬರಡಾದ ಭೂಮಿಯನ್ನ ನಮ್ಮ ಕೈ ಕೊಟ್ಟು ಈ ಗಂಡ ಹೆಂಡತಿನ ಮನೆ ಬಿಟ್ಟು ಹೊರಗೆ ಹಾಕ್ತ. ಆಗ ನಿಮ್ಮಪ್ಪ ಅದೇ ಬರಡಾದ ಭೂಮಿಯಲ್ಲಿ ಒಂದು ಪುಟ್ಟ ಗುಡಿಸಲನ್ನು ಕಟ್ಟಿ ಅಲ್ಲೇ ನನ್ನನ್ನು ಜೀವಪಾನ ಮಾಡಿದ್ರು. ಆಗ ನೀವಿಬ್ಬರು ಮಕ್ಕಳು ನಮ್ಮ ಬಾಳಿನ ಮುತ್ತುಗಳು ಅಂತ ನಿಮಗೆ ಕೈ ತುತ್ತು ಮಾಡಿ ಉಣಿಸಿ ಬೆಳೆಸಿ ತಂಡವರನ್ನಾಗಿ ಮಾಡಿದ್ರು. ಕಷ್ಟಪಟ್ಟು ಬೆವರು ಸುರಿಸು ದುಡಿದ ಮೇಲೆನೆ ಆ ಬರಡಾದ ಭೂಮಿ ಇಂದು ಫಲವತ್ತಾದ ಭೂಮಿಯಾಗಿ ನಿಂತಿದೆ. ಆ ಭೂಮಿ
ಬಯಲಿನಿಂದಲೇ ನಾವಿದ್ದು ಈ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಅದು ನನಗೇನಾದ್ರೂ ಗೊತ್ತೇನೋ? ಅಷ್ಟು ಸಾಲದು ಅಂತ ಅಪ್ಪನಿಗೆ ಇಲ್ಲಿ ಭಾರ ಆಗುತ್ತೋ ಅಂತ. ಪಾಪ ಪಾಪ ನನ್ನ ಮಗ ತನ್ನ ಓದನ್ನ ಅರ್ಥಕ್ಕೆ ನಿಲ್ಲಿಸಿ ಹೊಲದಲ್ಲಿ ಅಪ್ಪನ ಜೋಡಿ ಸಹಾಯ ಆಗ್ಬೇಕು ಅಂತ ಅವರು ಕೂಡ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗಾಗಿ ಗೊತ್ತಾ, ನೀನ್ ಓದ್ಬೇಕು, ದೊಡ್ಡ ವಿದ್ಯಾವಂತನಾಗ್ಬೇಕು, ದೊಡ್ಡ ಸಾಹೇಬರಾಗಿ ನಮ್ಮನ್ನೆಲ್ಲ ಉದ್ಧಾರ ಮಾಡ್ಬೇಕು ಅಂತ ಅರ್ಥವಾಗಿ ಬಾಯಿಗೆ ಬಂದಾಗಿ ಮಾತಾಡ್ತಾ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದೀನ. ಎಷ್ಟೊಂದು ಹೇಳಿ ನನಗೆ. ಅಜ್ಜಿಯವರೇ, ಸ್ವಲ್ಪ ನಿಲ್ಲಿ. ಯಾಕೆ ಹೀಗಾಯ್ತು ಅಂತ ನಿಮ್ಮ ಮಗನನ್ನ ಕೇಳೋ ಬದಲು ಮಾಡುವುದೆಲ್ಲ ಮಾಡಿ ಮಹಾಭಾರತದ ಶಕುನಿ ಹಾಗೆ ನಿಂತಿದ್ದಾನಲ್ಲ ಈ ನನ್ನ ತಂದೆ, ಇವನೇ ಇಷ್ಟಕ್ಕೆಲ್ಲ ಕಾರಣ. ಅದಕ್ಕಾಗಿ ಇವನು ಇಲ್ಲಿ ಬರೋದಕ್ಕಿಂತ ಮುಂಚಿತವಾಗಿ ಮಾವ ಹೇಳಿದ ಮಾತು ನಿಮಗೆ ನೆನಪಿರಬೇಕಲ್ಲ ಅತ್ತೆ? ಏನಮ್ಮದು? ಹಾ ಅತ್ತೆ, ಈ ಪಾಪಿ ಇಲ್ಲಿಗೆ ಬಂದ್ರೆ ಅದು ಹಬ್ಬ ಆಗಿರೋದಿಲ್ಲ, ಹಬ್ಬದ ಬದಲಾಗಿ ಬೇರೇನೋ ಆಗುತ್ತೆ ಅಂತ. ನೀನೊಬ್ಬ ಅಪ್ಪನ ಮಾಡುದೆಲ್ಲ ಮಾಡ್ಬಿಟ್ಟು ಹೇಗೆ ನಿಂತಿದ್ಯಲ್ಲ, ಈಗ್ಲಾದ್ರೂ ನಿನ್ನ ಮನಸ್ಸಿಗೆ ಸಂತೋಷವಾಯ್ತು? ನಾನು ಹೊಡಿತೀನಿ, ನಾನು ಇಲ್ಲಿ ಬಂದಿದ್ರಿಂದ ನೀವು ಸಂತೋಷ. ಇದು ನಿನ್ನ ಅಪ್ಪನಿಗೆ ಹೇಳುವ ಮಾತಾಡಿ, ಅಪ್ಪನಿಗೆ ಹೇಳುವ ಮಾತಾಡಿ. ನಿಮ್ ಕೈ ಮುಗಿತೀನಿ ಮಾವ, ಕೈ ಮುಗಿತೀನಿ. ಬೇಕಾದ್ರೆ ಕಾಲಿ ನನ್ಗೋಸ್ಕರ ನೀವು ಯಾರು ಮಾತಾಡ್ಕೋಬೇಡಿ. ನಾನು ಮನೇಲಿ ಇರೋದ್ರಿಂದ ಕೆಲವೊಬ್ರಿಗೆ ತೊಂದರೆ ಆಗುತ್ತೆ ಅಂತ ಬೇಡ ಅಪ್ಪ. ಯಾಕೋ ಮಗ, ನಾನು ಈ ಮನೇನೆ ಬಿಟ್ಟು ನನ್ನಿಂದಾಗಿ ನೀವು ಯಾರು ಹೊಡೆದು ಬೇಡಕಂತ ದಯವಿಟ್ಟು ಅಂತ ಮಾತನ್ನ ಮಾತಾಡ್ಬೇಡ. ಯಾರೋ ಏನೇ ಆದ್ರೂ ಸರಿ, ನೀನು ನನ್ನ ಮಗನಪ್ಪ, ಈ ಮನೆ ಹೇಳಿ ಮಗ ಕಣೋ. ಇಲ್ಲ, ನಿನ್ನೆ ನಾನು ಎಲ್ಲಿಗೆ ಹೋಗಲು ಬಿಡೋದಿಲ್ಲ. ಇಲ್ಲಮ್ಮ, ನಾನು ಮನಸ್ಸಿನಲ್ಲಿ ನಿರ್ಧಾರ ಮಾಡಿ ಆಗಿ ಹೋಗದೆ. ನಾನು ಈ ಮನೇಲಿ ಇರೋದ್ರಿಂದ ಕೆಲವೊಬ್ರಿಗೆ ತೊಂದರೆ ಆಗ್ತಾ ಇದೆ ಅಂತ ನಾನು ಈ ಮನೇನೆ ಬಿಟ್ಟು ಹೊರಟೋಗ್ಬಿಡ್ತೀನಿ. ಇಷ್ಟು ವರ್ಷ ನನ್ನನ್ನ ಓದಿಸಿ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದ್ರು. ಈ ನಿಮ್ ಋಣನ ನಾನು ಯಾವತ್ತೂ ಮರೆಯಲ್ಲ. ಅಮ್ಮ, ನನ್ನ ಜೀವನ ಮಾಡಿ ನೀವು ಚೆನ್ನಾಗಿರ್ಬೇಕು. ಏನನ್ನು ಮಾತಾಡೋದಿಲ್ಲ. ನನ್ನಿಂದಾಗಿ ಈ ಮನೆ ಬಿಡ್ಕೊಂಡು ಈ ಮನೆ ಜನ ಎಲ್ಲರೂ ಸುಖವಾಗಿರ್ಬೇಕಪ್ಪ. ಜಗನೀಯಮ್ಮ
ಪಾಪಿನ ನೀನು ಜೇನು ಕೊಡಿದಂತೆ ಸಂಸಾರವನ್ನು ಮುಚ್ಚು ದೂರ ಮಾಡ್ಬಿಟ್ಟೆಲ್ಲ. ಈಗ ನೀನು ಹೊಟ್ಟೆ ತುಂಬ ಹಾಲು ಕೊಡಿ ನೀನು. ನೀನೊಬ್ಬ ಅಪ್ಪನ ಅಪ್ಪ ಅಂತ ಹೇಳೋಕೆ ನಾಚಿಕೆ ಆಗ್ತಾ ಇದೆ ನಿನಗೆ. ಈಗಲಾದ್ರೆ ನಿನ್ನ ಮನಸ್ಸಿಗೆ ಸಮಾಧಾನ ಆಗಿರ್ಬೇಕಾಗಲ್ಲ. ಜೇನು ಗುಡುತ್ತಿದ್ದ ಸಂಸಾರವನ್ನ ಚಿತ್ರ ವಿಚಿತ್ರವನ್ನಾಗಿ ಮಾಡ್ತೀಯಲ್ಲ. ಬಾ ಮನೆಗೆ, ಒಂದು ಬುಟ್ಟಿ ಪಾಯಸ ಮಾಡಿರ್ತೀನಿ, ಹೊಟ್ಟೆ ತುಂಬ ನೆಕ್ಕುವಂತೆ. ಚೇತನ, ನಾನು ತಪ್ಪು ಮಾಡಿಬಿಟ್ನೇನಪ್ಪ. ನಾ ಸುಳ್ಳು ಹೇಳಿದ್ನ? ಇಲ್ಲ, ಸತ್ಯನೇ ಹೇಳಿದ್ದೀನಿ. ಸತ್ಯ ಹೇಳಿದ್ರೆ ಕೆಲವರಿಗೆ ಆಗ ಬರಲ್ಲ. ನಾನೇನು ಮಾಡ್ಲಿ? ಚೇತನ, ಬಾರಪ್ಪ, ನೀನೇನು ವರಿ ಮಾಡ್ಕೊಳ್ಬೇಡಪ್ಪ. ನನ್ನ ಮಗಳನ್ನ